ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ನಾನ್ ಮಾಡ್ತಾ ಇದ್ದೀನಿ ಮಾದುಲಿ ಮಾಡೋದು. ನಾನು ರವಾಲಿಂದ ಮಾದುಲಿ ಮಾಡ್ತಾ ಇದ್ದೀನಿ. ಎಲ್ಲರೂ ಗೋಧಿ ಹಿಟ್ಟಿಂದ ಮಾಡ್ತಾರಲ್ಲ, ನಾನು ರವಾದಿಂದ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಿಮ್ಗೆ. ನೆಕ್ಸ್ಟ್ ವಿಡಿಯೋದೊಳಗಡೆ ನಾನು ಗೋಧಿ ಹಿಟ್ಟಿದ್ದು ಹೇಗ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ಇವಾಗ ನಾನು ಬಾಂಬೆ ರವಾ ತಗೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಪಾವ್ ಕೆಜಿ ಮೇಲ್ ತಗೊಂಡಿದ್ದೀನಿ. ಇದು ಅರ್ಧ ಕೆಜಿಗೆ ಸ್ವಲ್ಪ ಒಂದು ವಾಟೆಯಷ್ಟು ಕಮ್ಮಿ ತಗೊಂಡಿದ್ದೀನಿ. ಇವಾಗ ಇದು ಹೇಗ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ. ಈಗ ಸ್ವಲ್ಪ ನಾನು ಒಂದು ಚುಟ್ಕೆಯಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಒಂದ್ ಸ್ವಲ್ಪ ಎಣ್ಣೆ ಹಾಕೋಬೇಕು. ಅರ್ಧ ಸ್ಪೂನ್ ಅಷ್ಟು, ಟೀ ಸ್ಪೂನ್ ಇಂದ ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಇವಾಗ ಇದು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹೀಗೆ ನೋಡಿ, ಈ ತರ ಕಲಿಸ್ಕೊಂಡು, ಇದು ಎಕ್ದಮ್ ಸಣ್ಣಗ ಚಿರೋಟಿ ರವಾ ಅಂತ ಸಿಗ್ತದ, ಆತರ್ಲೆ ಮಾಡಿದ್ರು ಬಹಳ ಚೆನ್ನಾಗಿರ್ತದ. ನಾನು ಬಾಂಬೆ ರವಾ ತಗೊಂಡಿದ್ದೀನಿ. ಚಿರೋಟಿ ರವಾ ಅಂದ್ರೆ ಎಕ್ದಮ್ ಹಿಟ್ಟು ಟೈಪ್ ಬರ್ತದ. ಇದು ಬಾಂಬೆ ರವಾ ಸ್ವಲ್ಪ ಹತ್ರ ಒಳಗಡೆ ಸ್ವಲ್ಪ ಉಟ್ಟಂದ್ ಬರ್ತದ. ನಾನು ಉಟ್ಟಂದ್ ತಗೊಂಡಿದ್ದೀನಿ. ಬಹಳ ಉಟ್ಟು ಅಲ್ಲ, ಬಹಳ ಸಣ್ಣದು ಅಲ್ಲ. ನಿಮ್ ಕಾಣಿಸ್ತಾ ಇರ್ಬೋದು, ನೋಡ್ತಾ ಇದ್ದೀರಾ, ಈ ತರ ಇದೆ ನಾನ್ ತಗೊಂಡಿದಂತ ರವಾ. ಸ್ವಲ್ಪ ಸ್ವಲ್ಪ ನೀರ್ ಹಾಕೋಣ ನೋಡಿ. ಈ ತರ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ನಾದ್ಕೋಬೇಕು. ನಾವು ಚಪಾತಿ ಹಿಟ್ಟ ಹಾಗೆ ನಾದ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು. ಮತ್ತೆ ಇದು ಸ್ವಲ್ಪ ಅಬ್ಸರ್ವ್ ಮಾಡ್ತದ ರವಾ ನೀರ್, ಯಾಕಂದ್ರೆ ರವಾ ಸ್ವಲ್ಪ ನೀರ್ ತಗೋತದ. ಹಂಗೇನು ತಗೋದಿಲ್ಲ ಅಂತ ಏನಿಲ್ಲ, ನೀರ್ ತಗೋತದ. ನೀವು ಕೂಡ ಕೈಯಲ್ಲಿ ನೋಡ್ಕೊಂಡ್ ಮಾಡಿ, ಯಾಕಂದ್ರೆ ಇದು ಅಬ್ಸರ್ವ್ ಮಾಡೋ ನಾವು ಲೆಕ್ಕದಲ್ಲಿ ಒಬ್ಬೊಬ್ರಿಗೆ ಒಂದು ಗ್ಲಾಸ್ ಹಿಡಿಬಹುದು ನೀರು, ಒಬ್ಬೊಬ್ರಿಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಿಡಿಬಹುದು. ನೀವು ರವಾ ಎಷ್ಟು ತಗೋತಿರ್ಲ ಅದ್ರ ಮೇಲೆ ನೀರ್ ಹಾಕೊಳ್ಳಿ ನೋಡಿ. ಈ ತರ ತಗೊಂಡಿದ್ದೀನಿ, ಸ್ವಲ್ಪ ಗಟ್ಟಿ ತಗೊಂಡಿದ್ದೀನಿ ಫ್ರೆಂಡ್. ಇವಾಗ ನೋಡಿ, ಈ ತರ ಚಿಕ್ಕ ಚಿಕ್ಕದಾಗಿ, ಬಹಳ ಚಿಕ್ಕದು ಇಲ್ಲ ಬಹಳ ದೊಡ್ಡದು ಅಲ್ಲ, ನಾನು ಉರುಳೆಯನ್ನು ಮಾಡ್ತಾ ಇದ್ದೀನಿ. ಈ ತರ ಇಷ್ಟು ತಗೊಂಡಿದ್ದೀನಿ ನೋಡಿ. ಸ್ವಲ್ಪ ಇದಕ್ಕೆ ನಾನು ಟೈಲ್ಸಿಗೆ ಎಣ್ಣೆ ಹಚ್ತಾ ಇದ್ದೀನಿ. ನೀವು ಮನೆ ಮೇಲೆ ಮಾಡಬಹುದು, ಚಪಾತಿ ಮನೆ ಮೇಲೆ. ನಾನು ಟೈಲ್ಸ್ ಮೇಲೆ ಮಾಡ್ತಾ ಇದ್ದೀನಿ ನೋಡಿ. ಈ ತರ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ಹೀಗೆ ಲಟ್ಟಿಸ್ಕೋಬೇಕು. ಇದು ಎಲ್ಲೆಲ್ಲಿ ಸೈಡ್ ಕಟ್ ಆಗಿರ್ತದಲ್ಲ, ಅಲ್ಲಿ ಸ್ವಲ್ಪ ನಾವು ರೊಟ್ಟಿ ಹೇಗೆ ಪ್ರೆಸ್ ಮಾಡ್ಕೋತೀವಲ್ವಾ, ಆ ತರ ಪ್ರೆಸ್ ಮಾಡ್ಕೊಂತ ಹೋಗ್ಬೇಕು. ನಾನು ಹಂಚ್ ಕಾಲಿಕ್ಕೆ ಇಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೋಡಿ. ನಾನು ಲಟ್ಸಿದಂತ ಹೇಗಾಗಿದೆ ಮಾದುಲಿ ರೊಟ್ಟಿ, ಇದಕ್ಕೆ ಹಾಕಬೇಕು ತವಿಗೆ. ಇವಾಗ ಕಳಿಸ್ಕೊಳ್ಳೋಣ ನೋಡಿ. ಈ ತರ ನಾನು ಇವಾಗ ಮತ್ತೊಮ್ಮೆ ಹೊಳಸ್ಕೊಳ್ಳೋಣ. ದಂಡಿ ಎಲ್ಲ ಬೇಯಿಸ್ಕೋಬೇಕಾಗ್ತದಲ್ವಾ, ಅದಕ್ಕಾಗಿ ಈ ತರ ಸ್ವಲ್ಪ ಸ್ವಲ್ಪ ಉರಿ ಮೇಲೆ ಇಟ್ಟು ಹೀಗೆ ಕರಿಬೇಕಾಗ್ತದ. ಈ ತರ ಬೇಯಿಸ್ಕೋಬೇಕು. ಇವಾಗ ನೋಡಿ, ನಾನು ಒಂದ್ ತಟ್ಟೆಗೆ ತೆಗೆದಿಡ್ತಾ ಇದ್ದೀನಿ. ಇವಾಗ ಒಂದ್ ತಟ್ಟೆಗೆ ತೆಗೆದುಕೊಳ್ಳೋಣ. ಈ ತರ ಬಹಳ ದಿಪ್ಪನು ಇರಬಾರ್ದು, ಬಹಳ ತಿಳುನು ಆಗ್ಬಾರ್ದು ನೋಡಿ. ನಾನು ತೋರಿಸ್ತಾ ಇದ್ದೇನಲ್ವಾ, ಈ ತರ ಆಗ್ಬೇಕು ನೋಡಿ ಫ್ರೆಂಡ್ಸ್. ನಾನು ಎಲ್ಲವನ್ನು ಮಾಡಿಟ್ಟಿದ್ದೀನಿ. ಇವಾಗ ಇದು ಚಿಕ್ಕ ಚಿಕ್ಕದಾಗಿ ಮುರ್ಕೋಬೇಕು ನೋಡಿ. ಇದು ಮಾದುಲಿ ನಾವು 8 ದಿವಸ ಆದ್ರೂ ಇಟ್ಟು ತಿಂದ್ರು ಏನೂ ಆಗೋದಿಲ್ಲ, ಯಾಕಂದ್ರೆ ಇದು ಬೆಲ್ಲ ಇರ್ತದಲ್ವಾ, ಬೆಲ್ಲದ ಸಲುವಾಗಿ ಇದಕ್ಕೆ ಏನೇನೂ ಆಗೋದಿಲ್ಲ. ಇವಾಗ ನಾನು ಈ ತರ ಚಿಕ್ಕದಾಗಿ ಕಟ್ ಮಾಡಿ ನಾನು ಮಿಕ್ಸರ್ ಜಾರಿಗೆ ಹಾಕೋತೀನಿ. ಇದು ಬಡೆ ಸೊಪ್ಪು ತಗೊಂಡಿದ್ದೀನಿ, ಇದು ಕೂಡ ಸ್ವಲ್ಪ ಹುರ್ಕೋಬೇಕು. ಮತ್ತೆ ಇದ್ರ ಒಳಗಡೆ ನಾನು 2 ಏಲಕ್ಕಿ ಹಾಕ್ತಾ ಇದ್ದೀನಿ. ಇದು ಕೂಡ ಹುರ್ಕೋಬೇಕಾಗ್ತದ. ನೀವು ಶಿಪ್ಪಿ ತೆಗೆದು ಹುರಿದ್ರು ಬರ್ತದ, ಶಿಪ್ಪಿ ಹಾಕಿ ಮಾಡಿದ್ರು ಬರ್ತದ. ನಾನು ಶಿಪ್ಪಿ ಹಾಕಿ ಹಾಕ್ತಾ ಇದ್ದೀನಿ. ನಾನು ಬಡೆ ಸೊಪ್ಪು 1 ಟೀ ಸ್ಪೂನ್ ಅಷ್ಟು ಬಡೆ ಸೊಪ್ಪು ತಗೊಂಡಿದ್ದೀನಿ. ಈ ತರ ಹುರ್ಕೋಬೇಕು. ಹುರ್ಕೊಂಡು ಇದು ಕೂಡ ಇದೇ ಮಾದುಲಿ ಮೇಲೆ ಹಾಕೋಬೇಕು. ಇವಾಗ ನೋಡಿ, ನಾನು ಮಾದುಲಿ ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೀನಿ. ಇವಾಗ ಒಂದೊಂದು ರೌಂಡ್ ಅಷ್ಟೇ ಮಿಕ್ಸರ್ ಮಾಡ್ಕೊಂಡು ಬರೋಣ ಬನ್ನಿ.
ನೋಡಿ ಈ ತರ ಆಗ್ಬೇಕು. ಆಯ್ತು, ಇದು ತೆಗೆದು ನಾನು ಒಂದು ಬಾಂಡ್ಲಿಗೆ ಹಾಕ್ತಾ ಇದ್ದೇನೆ. ನೋಡಿ ಈ ತರ ಮಾಡ್ಕೋಬೇಕು. ಇದಕ್ಕೆ ಇವಾಗ ನಾವು ಶುಗರ್ ತಿನ್ನೋರ್ ಮನೇಲಿ ಇದ್ರೆ ಶುಗರ್ ಹಾಕೋಬಹುದು. ನಮ್ಮ ಮನೆಯಲ್ಲಿ ಶುಗರ್ ಬೇಡ ಅಂತಾರೆ, ಅದಕ್ಕಾಗಿ ನಾನು ಬೆಲ್ಲ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಅರ್ಧ ಕೆಜಿ ರವೆ ತಗೊಂಡಿದ್ದೆ ಅಲ್ವಾ, ನಾನು 1/4 ಕೆಜಿಗಿಂತ ಕಮ್ಮಿ ಆದಂತ ಬೆಲ್ಲ ತಗೊಂಡಿದ್ದೀನಿ. ಇವಾಗ ನೋಡಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಇದು ಪುಡಿ ಮಾಡ್ಕೊಂಡಿದಂತ ಬೆಲ್ಲ ಇದು. ಇವಾಗ ಹಾಕ್ತೀನಿ ನೋಡಿ. ಈ ತರ ಹಾಕಿ ಚೆನ್ನಾಗಿ ಕಲಸ್ಬೇಕು. ನೋಡಿ ಈ ತರ ಚೆನ್ನಾಗಿ ನಾವು ಕಲಸ್ಕೋಬೇಕಾಗ್ತದ. ಹೀಗೆ ತಿಕ್ಕೊಂಡ್ರೆ ಮಾದುಲಿ ಮಸ್ತ್ ಬೆಲ್ಲ ಎಲ್ಲ ಕೂಡ್ಕೋದ. ನೋಡಿ ಫ್ರೆಂಡ್ಸ್, ಈ ತರ ಚೆನ್ನಾಗಿ ತಿಕ್ಕೋಬೇಕು. ಯಾಕಂದ್ರೆ ಒಂದೊಂದ್ ಕಡೆ ಗಂಟಾಗಿರ್ತದಲ್ವಾ ಬೆಲ್ಲ, ಅದು ಕೂಡ ಮಿಕ್ಸ್ ಆಗ್ತದ. ನೋಡಿ ಫ್ರೆಂಡ್ಸ್, ನಾನು ಒಂದ್ ಬಟ್ಲದಷ್ಟು ಬಾಬುರಿ ಕೊಬ್ಬರಿ ಹೆರ್ಚಿಟ್ಕೊಂಡಿದ್ದೆ, ಮತ್ತೆ ಒಂದ್ ಬಟ್ಲದಷ್ಟು ಪುಟಾಣಿ ಕಾಳು ತಗೊಂಡಿದ್ದೀನಿ. ಎರಡು ಕೂಡ ಹಾಕೊಳ್ಳೋಣ. ಇವಾಗ ಕೊಬ್ಬರಿ ಹಾಕ್ತಾ ಇದೀನಿ. ಫ್ರೆಂಡ್ಸ್, ನಾನು ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು. ನೋಡಿ ಈ ತರ ನಾನು ಮಾದುಲಿ ಮಾಡಿದ್ದೀನಿ. ನೀವು ಕೂಡ ಮನೇಲಿ ಮಾಡ್ತಿಂದು ಹೇಗಾಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಇದು ಯಾವಾಗಾದ್ರೂ ನಿಮ್ಗೆ ಮನೆಯಲ್ಲಿ ಮಾಡಿ ಮಕ್ಕಳಿಗೂ ಕೊಡ್ಬೋದು. ಯಾಕಂದ್ರೆ ಮಕ್ಕಳಿಗೂ ಬಹಳ ಹೆಲ್ದಿ ಇರ್ತದ. ಮತ್ತೆ ಹಾಲು ಮತ್ತೆ ತುಪ್ಪ ಹಾಕಿ ನೀವು ಕೂಡ ಮನೆಯಲ್ಲಿ ತಿನ್ಬಹುದು. ಮತ್ತೆ ಮಕ್ಕಳಿಗೂ ತುಪ್ಪ ಹಾಕಿ ಕೊಡ್ಬೋದು. ಯಾರು ಚಪಾತಿ ರೊಟ್ಟಿ ಏನ್ ತಿನ್ನೋದಿಲ್ಲ ಅಲ್ವಾ, ಆ ಹುಡುಗರಿಗೆ ನೀವು ಮಾಡ್ಕೊಡಿ. ಒಮ್ಮೆ ಮಾಡ್ಕೊಟ್ರೆ ಮತ್ತೆ ಬೇಕು ಅಂತ ಕೇಳಿ ತಿಂತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕಾಗಿ.